ಎಂತ ಡೇ? ಆಮ್ಲೆಟ್ ಡೇ. ವನಿತಾ ಬಾಯ್ ಮಾಡ, ಹೋಗ್ತೀವಿ, ಆಮೇಲೆ ಬರ್ತೀವಾ? ಸಮೀಕ್ಷಾ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಚೆನ್ನ ಮತ್ತು ರಾಜ್ಮಾ ಸಾಗು ಮಾಡಿ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೇನಿಲ್ಲ, ಒಂದು 6-7 ವಿಷಲ್ ಹೊಡಿಸ್ಕೊಂಡು ಕಾಳಿಗೆ ಮತ್ತು ಒಂದು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ರುಬ್ಕೋಬೇಕು. ಈ ಕಡೆ ಎಣ್ಣೆಗೆ ಜೀರಿಗೆ, ಚಕ್ಕೆ, ಲವಂಗ, ಆಮೇಲೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಬೇಯಿಸ್ಕೊಂಡು, ಆಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೊಂಡು, ಇವಾಗ ಸ್ವಲ್ಪ ಕಾಳನ್ನೇನು ರುಬ್ಕೊಂಡಿವಿ ಅದು ಸೇರಿಸ್ಬೇಕು. ಇದು ರುಬ್ಕೊಳ್ಳೋದೇನಿಲ್ಲ, ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಅಷ್ಟೇ. ಇವಾಗ 1 ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ವಿ. ಇನ್ನು ಉಳ್ದಿರೋ ಕಾಳನ್ನೆಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಗು ರೆಡಿ ಆಯಿತು. ಪೂರಿ ಜೊತೆ ಸೂಪರಾಗಿತ್ತು ಟೇಸ್ಟು. ಕಾಳಂತೂ 7-8 ವಿಷಲ್ ಹೊಡ್ಸ್ಕೊಂಡಿದ್ವಿ. ಅದು ತುಂಬಾ ಗಟ್ಟಿ ಇರುತ್ತೆ, ಅದು ಚೆನ್ನಾಗಿ ಬೇಯೋದಿಲ್ಲ. ಸ್ಮೂತಾಗಿ ಬೆಂದ್ರೇ ಅದು ಟೇಸ್ಟ್ ಇರೋದು. ಇವತ್ತು ಮತ್ತೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀವಿ. ಅಕ್ಕನೂ ಬರ್ತೀನಿ ಅಂತ ಹೇಳಿದ್ದಾಳೆ. 3 ಡೇಸ್ ಕಂಟಿನ್ಯೂಯಸ್ ರಜೆ ಇತ್ತು. ಮಕ್ಕಳಿಗೆ 3 ದಿನ ಮನೆಯಲ್ಲೇ ಕೂರಿಸ್ಕೊಂಡ್ರೆ ಸುಮ್ಮನೆ ಆಟ ಮಾಡ್ತಾರೆ ಅಂತ ಇವತ್ತು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಕಬ್ಬನ್ ಪಾರ್ಕಿಗೆ. ಡಿಂಪಿ ಬಂದ್ಲು, ಡಿಂಪಿ. ಏನು ಡಿಂಪಿ ಅಂತ ನೋಡ್ತಿದ್ದೆ ಇಬ್ಬರು ಅವ್ರು ಹೊತ್ಕೊಂಡ್ರೆ ಅವ್ರು ಹಿಡ್ಕಬ ಇಲ್ಲಿ ಹಿಡ್ಕಬ ಇಲ್ಲಿ ಹಿಂಗೆ ಹಿಡ್ಕಬ. ನಾ ಮಮ್ಮಿನ ಹಂಗೆ ಮಾಡ್ತೀನಿ ಬಾ. ಮಮ್ಮಿನ ಹಂಗೆ ಮಾಡ್ತೀನಿ. ಏಯ್, ಟೀ ಕುಡಿತೀರಿ? ಕಬ್ಬನ್ ಪಾರ್ಕ್ ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅದೇ ಮನೆ ರೋಡು ಅಲ್ಲೇ ನೋಡಿ ನೋಡಿ ನಮಗೇನೋ ಒಂಥರ ಯಾವುದೋ ಒಂದು ಹಳ್ಳಿಗೆ ಬಂದಂಗೆ ಅನಿಸುತ್ತೆ. ಇಲ್ಲಿ ಪಾರ್ಕಿಗೆ ಬಂದರೆ ಎಲ್ಲ ಊಟ ಮಾಡ್ಕೊಂಡು ಒಂದಿಷ್ಟು ಆಟ ಆಡ್ಕೊಂಡು ಹೊರಟ್ವಿ ಇವಾಗ ಸಂಜೆ. ಇನ್ನು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗು. ಇದು ಮೊಟ್ಟೆ ಆಮ್ಲೆಟ್ ಮಾಡಿ ಅದು ರೋಲ್ ಮಾಡಿ ಕೊಡ್ತಾಯಿದ್ದೀನಿ ಚಪಾತಿ ಒಳಗೆ ಹಾಕಿಬಿಟ್ಟು. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಇವತ್ತು ನನ್ನ ಮಗಳಿಗೆ ಸ್ಕೇಟಿಂಗ್ ಇತ್ತು, ಅದಕ್ಕೆ ಸ್ಕೇಟಿಂಗಿಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದೆ.
ದಪ್ಪ ಇರಲಿ ಸಣ್ಣ ಇರಲಿ ಎಕ್ಸಸೈಸು ಅಥವಾ ವಾಕು ಎರಡರಲ್ಲಿ ಒಂದು ಮಾಡಲೇಬೇಕು ಡೈಲಿ. ಅದು ರುಟೀನಾಗೆ ನಾವು ರೂಢಿ ಮಾಡ್ಕೋಬೇಕು. ಯಾಕೆಂದರೆ ಸಣ್ಣ ಇದ್ದವರಿಗೇನು ಕೊಲೆಸ್ಟ್ರಾಲ್ ಇರಲ್ಲ ಅಂತಲ್ಲ, ಸಣ್ಣ ಇರೋರಿಗೂ ಇರುತ್ತೆ, ದಪ್ಪ ಇರೋರಿಗೂ ಇರುತ್ತೆ. ಸೊ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಯಾವುದಾದ್ರೂ ಒಂದು ರೂಢಿ ಮಾಡ್ಕೊಳ್ಳೋದು. ನಾನಂತೂ ಡೈಲಿ ಒಂದು ಎಕ್ಸಸೈಸ್ ಮಾತ್ರ ಮಾಡೇ ಮಾಡ್ತೀನಿ. ಹೆಲ್ದಿಯಾಗೂ ಇರ್ಬೋದು, ಫಿಟ್ಟಾಗೂ ಇರ್ಬೋದು ಅಲ್ವಾ. ಇನ್ನ ಮಧ್ಯಾಹ್ನ 3 ಗಂಟೆಗೆ ಹೋಗತ್ ತಗೋ. ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಇದೆ ಇವತ್ತು. ಎದ್ದ ತಕ್ಷಣ ಅವ್ರು ಏನು ಕವರ್ ಒಳಗೆಲ್ಲ ಹಾಕಿಕೊಟ್ಟಿದ್ರು ಟೀಚರು ಎಲ್ಲ ತೊಗೊಬಂದು ರೆಡಿ ಮಾಡಿ ಇಡ್ತಾ ಇದ್ದಾಳೆ. ಇನ್ನು 3 ಗಂಟೆಗೆ ಹೋಗೋದು, ಈಗ ಬೆಳಗ್ಗೆ ಇನ್ನ 10 ಗಂಟೆ. ಈಗ ಎಂತ ಡೇ? ಆಮ್ಲೆಟ್ ಡೇ. ಯಾವ ಡೇ? ಒಂದು ಖುಷಿ ಏನಂದರೆ ಅವರೇ ಫ್ರಾಕು, ಅದಕ್ಕೆಲ್ಲ ಮ್ಯಾಚಿಂಗ್ ಎಲ್ಲ ಸರ, ಬಳೆ, ಹೇರ್ ಬ್ಯಾಂಡ್ ಎಲ್ಲ ಅವರೇ ಕೊಡ್ತಾರೆ. ನಾವಂತೂ ನಮ್ಮ ಆ್ಯನ್ಯುವಲ್ ಡೇಗೆಲ್ಲ ನಾವೆಲ್ಲ ಎಷ್ಟೊಂದು ಹುಡ್ಕೊಂಡು ಓಡಾಡ್ತಿದ್ದೀವಿ. ಅದೊಂದು ಕೆಲಸ ತಪ್ಪಿತು. ಹಂಗೆ ತೆಗೆದಿನಾ ಅಂದ್ರೆ ನಾ ಎಂತ ಮಾಡ್ಲಿ ಮತ್ತೆ? ನಾನು ಇದು ಕಿವಿ ಹಾಕಲ್ಲ, ನೋವಾಗತ್ತೆ ಮ್ಯಾಮ್ ಅನ್ನು. ನೂವತ್ತಂತ ಮಕ್ಕಳಿಗೆ ಕೊಟ್ಟಿದೆ. ಅವ ನಂಗೆ ಸ್ವಲ್ಪ ನೋಯ್ತೈತೆ ಬರೀ. ಅದು ಸ್ಲಿಪ್ಪರ್ ಆಮೇಲೆ ಹೋಗಬೇಕಾರೆ ಹಾಕೊಳ್ಳಂತೆ. ಇನ್ನು ಮಕ್ಕಳನ್ನೆಲ್ಲ 3 ಗಂಟೆಗೆ ಡ್ರಾಪ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಹೋಗಿ ಬಿಟ್ಟು ಬರಬೇಕು. ಇನ್ನು 5 ಗಂಟೆಗೆ ನಾವು ಹೋಗಬೇಕು. ಈಗ ಇಲ್ಲಿಡ್ತೀನಿ. ವನಿತಾ ಬಾಯ್ ಮಾಡಿ, ನಾವು ಹೋಗ್ತೀನಿ, ಆಮೇಲೆ ಬರ್ತೀವಾ? ಬಾಯ್. ಸಮೀಕ್ಷಾ ಇದು ನೋಡಿ, ಫ್ರಿಜ್ಜಿಗೆ ಓನ್ಲಿ 145ಗೆ ಕಾಂಬೋ ಸೆಟ್. ಇದು ಫುಲ್ಲು ಸೆಟ್ಟೇ ಸಿಗ್ತಾ ಇದೆ. ಆರ್ಡರ್ ಮಾಡಿದ್ದೆ, ಇವತ್ತು ಬಂತು. ಎಷ್ಟು ನೀಟಾಗಿದೆ ಅಂದರೆ ಈ ಶೀಟ್ ಹಾಕಿದ್ರೆ ಏನಾದರೂ ಬಿದ್ದರೂ ನಾವು ನೀಟಾಗಿ ಒರೆಸ್ಕೋಬೋದು. ಇನ್ನು ಫ್ರಿಜ್ ಆದಷ್ಟು ಗಲೀಜಾಗೋದಿಲ್ಲ. ಈ ಶೀಟಲ್ಲಿ ತುಂಬ ಕಲರ್ಸು ಮತ್ತು ಪ್ರಿಂಟ್ಗಳು ಬೇರೆ ಬೇರೆ, ಅಂದರೆ ಫ್ಲವರ್ ಪ್ರಿಂಟ್ ಆಗಿರ್ಬೋದು, ಆ ಥರ ಅವೈಲೇಬಲ್ ಇದೆ. ಫ್ರಿಜ್ ಸೈಡ್ ಇದೆ, ಈ ಥರ ಇಟ್ಟಿದ್ದೆ ಮುಂಚೆ ನಾನು. ಇದಕ್ಕೆ ಅಂತ ಹೇಳಿ ಒಂದು 6 ಏನೋ ಸೆಟ್ ಬರುತ್ತೆ, ಅದು ಬಾಕ್ಸ್ ಈ ಥರ ತೊಗೊಂಡಿದ್ದೀನಿ. ಅದಕ್ಕೆ ಜಸ್ಟ್ 125. ಇದು ತುಂಬಾ ಯೂಸ್ ಆಯಿತು. ಅದು ಅಷ್ಟು ಕಡಿಮೆ ರೇಟಿಗೆ ಒಂದು ಪೌಚ್ಗಳನ್ನೆಲ್ಲ ನೀಟಾಗಿ ಬಾಕ್ಸಲ್ಲಿ ಸೆಟ್ ಮಾಡ್ಬೋದು. ಮತ್ತು ತರಕಾರಿಗಳನ್ನೂ ಇಟ್ಕೋಬೋದು. ಪೌಚ್ ನೀವು ಈ ಥರ ಮಸಾಲ ಪೌಚ್ಗಳು ಇಟ್ಟದೆ ತರಕಾರಿಗಳನ್ನೂ ಇಟ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಅಂತ. ಇಷ್ಟು
ಥರ ಎಲ್ಲ ತೊಗೊಂಡ್ರೆ ನೀಟಾಗಿ ಆರ್ಗನೈಸ್ ಮಾಡ್ಬೋದು ಫ್ರಿಜ್ ಒಳಗೆ. ಮತ್ತು ತರಕಾರಿಗಳು ನೀಡೋಕ್ಕೆ ಒಂದು ಎಕ್ಸ್ಟ್ರಾ ಬಾಕ್ಸ್ಗಳು ನಾನು ಒಂದು 8 ಏನೋ ಸೆಟ್ ಬರೋದು ತೊಗೊಂಡಿದ್ದೆ ಮುಂಚೆನೇ. ಅದನ್ನು ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನೋಡಿ, ಇದು ಅಷ್ಟೇ ಕಾಂಬೋದಲ್ಲಿ ಬಂದಿರೋದು. ಇದು ಫ್ರಿಜ್ ಕವರು 6 ಪಾಕೆಟ್ ಇದೆ, ಏನಾದರೂ ಇಟ್ಕೋಬೋದು. ನೀಟಾಗಿ ಧೂಳು ಆಗೋದಿಲ್ಲ ಫ್ರಿಜ್ಜು. ನೀಟಾಗಿ ಇದನ್ನು ತೊಳೆದು ಯೂಸ್ ಮಾಡ್ಬೋದು. ಇದು ಕವರ್ ಏನಿದೆ ಅದನ್ನು. ಇನ್ನು ಫ್ರಿಜ್ ಒಳಗೆ ಏನದು ಶೀಟ್ ತೊಗೊಂಡಿದ್ದೆ, ಅದು 6 ಬಂದಿತ್ತು. ಆದರೆ ನನಗೆ 3 ಸ್ಟೆಪ್ ಇರೋದ್ರಿಂದ ನಮ್ಮ ಫ್ರಿಜ್ಜಲ್ಲಿ 3 ಆಯಿತು. ಇನ್ನೂ 3 ಉಳಿದಿತ್ತು ಅಂತ ಈ ಟಿಪ್ಪಾಯಿಗೆ ಹಾಕಿದೆ. ಇಲ್ಲೂ ಅಷ್ಟೇ ಧೂಳೆಲ್ಲ ಕುರಲ್ಲ ನೀಟಾಗಿ ಒರೆಸ್ಕೊಳ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾವು ಕರೆಕ್ಟ್ 5 ಗಂಟೆಗೆ ಬಂದೇವಿ, 4 ಗಂಟೆಗೆ ಬರಬೇಕಿತ್ತು. ಫುಲ್ ಮುಂದೆ ಎಲ್ಲ ಫುಲ್ ಸೀಟ್ ರಿಸರ್ವ್ ಮಾಡ್ಕೊಬಿಟ್ಟಿದ್ರು, ಕುತ್ಕೊಂಡಿದ್ರು. ಮತ್ತು ಉಳ್ದಿರೋವನ್ನೆಲ್ಲ ರಿಸರ್ವ್ ಮಾಡ್ಕೊಂಡಿದ್ರು. ನಾವಂತೂ ತುಂಬಾ ಹಿಂದೆ ಕೂತಿದ್ವಿ, ನಮಗೂ ಸ್ಟೇಜ್ಗೂ ತುಂಬಾ ದೂರ ಇತ್ತು. We'll take off to the diverse cultures and landscapes. We'll cruise over Japanese serene landscapes, soar above them through smiles, moment, music and rhythm. With gratitude to God, we present our annual day Celestina 2K26, the universe. ಫಸ್ಟ್ ಲೈನಲ್ಲಿ ಲೆಫ್ಟಿಂದ 3rd ಒನ್ ಇದ್ದಾಳೆ ನನ್ನ ಮಗಳು. My coat, grab my hat, check my app. Yes, there's gonna be some snow and it's coming all the way. It looks like snow. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.